ಮೊದಲನೇದಾಗಿ ಪಕ್ಷದ ಮುಖಂಡರು ನನ್ನ ಮೇಲೆ ಭರವಸೆ ಇಟ್ಟು ಜಿಲ್ಲಾಧ್ಯಕ್ಷರಾಗಿ ಪುನಃ ಆಯ್ಕೆ ಮಾಡಿರೋದಕ್ಕೆ ಎಲ್ರಿಗೂ ನಾನು ಧನ್ಯವಾದಗಳನ್ನು ತಿಳಿಸ್ತೇನೆ. ವಿಶೇಷವಾಗಿ ಭಾರತೀಯ ಜನತಾ ಪಾರ್ಟಿ ಎಲ್ಲ ಕಾರ್ಯಕರ್ತರಿಗೂ ನಾನು ಧನ್ಯವಾದಗಳನ್ನು ತಿಳಿಸುತ್ತೇನೆ. ಆಕಾಂಕ್ಷಿಗಳು ತುಂಬ ಜನ ಇದ್ದರು, ಆದರೂ ಚುನಾವಣಾ ಸಂದರ್ಭ, ಅದಕ್ಕೋಸ್ಕರ ಪಕ್ಷದ ಮುಖಂಡರು ನನ್ನ ಮೇಲೆ ಭರವಸೆ ಇಟ್ಟು ಈ ಒಂದು ಪದವಿಯನ್ನು ಮತ್ತೆ ಇನ್ನೊಂದು ಎರಡನೇ ಪದವಿ ಕೊಟ್ಟಿದ್ದಾರೆ. ಖಂಡಿತ ಪಕ್ಷ ಕೊಟ್ಟಿರ್ತಕ್ಕಂಥ ಕೆಲಸವನ್ನು ನಾನು ಪ್ರಾಮಾಣಿಕವಾಗಿ ನಿಭಾಯಿಸ್ತೀನಿ. ಅಸಮಾಧಾನ ಅನ್ನೋದು ಏನಿಲ್ಲ. ಪಕ್ಷದಲ್ಲಿ ನಾನಾ ಮುಖಂಡರಿದ್ದಾರೆ, ನನಗಿಂತ ಹೆಚ್ಚು ಸಮರ್ಥರಿದ್ದಾರೆ. ಪಕ್ಷ ಸೂಚನೆ ಕೊಟ್ಟಿದೆ, ಖಂಡಿತ ಅದನ್ನೆಲ್ಲ ಪಾಲಿಸ್ತೀವಿ. ಅಸಮಾಧಾನ ಅನ್ನೋದೇನಿಲ್ಲ, ಆಕಾಂಕ್ಷಿಗಳಿರೋದು ತಪ್ಪಿಲ್ಲ. ಈಗ ಪಕ್ಷ ಒಂದು ನಿರ್ಧಾರ ತಗೊಂಡ್ಮೇಲೆ ಎಲ್ಲರೂ ಸಹಕಾರ ಕೊಡ್ತಾರೆ. ಎಲ್ಲರ ಒಂದು ಮಾರ್ಗದರ್ಶನದಲ್ಲಿ ಪಕ್ಷನ ಬೂತ್ ಮಟ್ಟದಲ್ಲಿ ಕಟ್ತೀವಿ. ಖಂಡಿತ ಭಾರತೀಯ ಜನತಾ ಪಾರ್ಟಿ ಕಾರ್ಯಕರ್ತರಿಂದ ಕಟ್ಟಿರ್ತಕ್ಕಂಥ ಪಾರ್ಟಿ. ಖಂಡಿತ ಎಲ್ಲರ ಒಂದು ಮಾರ್ಗದರ್ಶನ, ಎಲ್ಲರ ಒಂದು ಸಹಕಾರ ಪಡೆದು ಬೂತ್ ಮಟ್ಟದಲ್ಲಿ ಪಕ್ಷವನ್ನು ಇನ್ನೂ ಸದೃಢಗೊಳಿಸಿ ಮುಂದಿನ ಲೋಕಸಭಾ ಚುನಾವಣೆಗಳು ಮತ್ತೆ ಬರ್ತಕ್ಕಂಥ ಎಲ್ಲ ಚುನಾವಣೆಗಳನ್ನು ಪಕ್ಷವನ್ನು ಗೆಲ್ಲಿಸೋ ವಾತಾವರಣ ಸೃಷ್ಟಿ ಮಾಡ್ತೀವಿ ಜಿಲ್ಲೆಯಲ್ಲಿ. ಇಲ್ಲ, ಮೊದಲನೇ ಬಾರಿ ಕೂಡ ನಾನು ಜಿಲ್ಲಾಧ್ಯಕ್ಷ ಆಗಬೇಕು ಅಂತ ನಾನು ಎಲ್ಲೂ ಅಪ್ಲಿಕೇಶನ್ ಹಾಕಿರಲಿಲ್ಲ. ಈಗಲೂ ನಾನೇನು ಅಪ್ಲಿಕೇಶನ್ ಹಾಕಿರಲಿಲ್ಲ. ಪಕ್ಷದ ಮುಖಂಡರು ನನ್ನ ಮೇಲೆ ಭರವಸೆ ಇಟ್ಟು ಕೊಟ್ಟಿದ್ದಾರೆ. ಖಂಡಿತ ನಾನು ಕೊಟ್ಟಿರ್ತಕ್ಕಂಥ ಜವಾಬ್ದಾರಿ ನಾನು ನಿರ್ವಹಿಸ್ತೀನಿ. ಅದು ಕಾರಣಗಳೇನು ಅಂತ ಪಕ್ಷದ ಮುಖಂಡರು ಹೇಳಬೇಕು. ನಾನು ಇನ್ನೂ ಅವ್ರನ್ನ ಘೋಷಣೆ ಆದಮೇಲೆ ಭೇಟಿ ಮಾಡಿಲ್ಲ. ನಾಳೆ ಅಥವಾ ನಾಳೆದ್ದು ಭೇಟಿ ಮಾಡ್ತೀನಿ. ಖಂಡಿತ ಅವ್ರು ಕೊಟ್ಟಿರ್ತಕ್ಕಂಥ ಜವಾಬ್ದಾರಿ ನಿರ್ವಹಿಸ್ತೀನಿ. ಅಸಮಾಧಾನ ಅನ್ನೋದೇನಿಲ್ಲ. ಆಕಾಂಕ್ಷಿಗಳು ಜಾಸ್ತಿ ಜನ ಇದ್ರು, ಅದು ಸಹಜ. ಭಾರತೀಯ ಜನತಾ ಪಾರ್ಟಿ ಅತಿ ದೊಡ್ಡ ರಾಜಕೀಯ ಪಕ್ಷ. ಆಕಾಂಕ್ಷಿಗಳಿರೋ ಸಹಜ. ಪಕ್ಷ ನಿರ್ಧಾರ ತಗೊಂಡ್ಮೇಲೆ ಎಲ್ಲರೂ ಸಹಕಾರ ಕೊಡ್ತಾರೆ. ಈಗಾಗಲೇ ಎಲ್ಲರ ಜೊತೆ ನಾನು ಸಂಪರ್ಕ ಮಾಡಿದ್ದೀನಿ. ಎಲ್ಲರೂ ಸಂಪೂರ್ಣವಾದ ಸಹಕಾರ ಕೊಡ್ತಾರೆ. ಪಕ್ಷ ಬಿಡುವಂತ ಪಕ್ಷದ ಸಿದ್ಧಾಂತಗಳಿಗೆ ಒಪ್ಪಿ ಯಾರೇ ಬಂದರೂ ಎಲ್ರಿಗೂ ಸ್ವಾಗತ.